ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಮಾರ್ನಿಂಗು 5:45 ಆಗಿದೆ ಅಂತ ಅನಿಸುತ್ತೆ. ಆಗಲೇ ನೋಡ್ಬೋದು ತುಂಬಾ ಬೆಳಕಾಗಿದೆ ಹೇಳ್ಬೇಕಂದ್ರೆ. ನಾನು ಎದ್ದು ಅವಾಗ ತಾನೇ ಆಚೆ ಬಂದೆ. ಅಮ್ಮ ಮನೇಲಿಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಬೇಗನೆ ಎದ್ದೊಳ್ಬೇಕು. ಬಿಕಾಸ್ ಎಲ್ಲ ಕೆಲಸ ನಾನೇ ಮಾಡಬೇಕಲ್ವಾ. ಸೊ ಹಾಗಾಗಿ ಬೇಗ ಎದ್ದು ಬಂದೆ ಆಚೆ. ಚಿನ್ಮಯ್ಯನ ಹಾಲು ತರಕ್ಕೆ ಎಬ್ಬರಿಸ್ಬೇಕಾಗಿತ್ತು. 6 o'clock ಹಾಲು ಕೊಡ್ತಾರೆ ಡೈರಿಲಿ. ಸೊ ಚಿನ್ಮಯ್ ಹೋಗಿ ತರ್ತೀನಿ, ನೀನು ಹೋಗಬೇಡ ಅಂತ ಹೇಳಿದ್ದ ನೈಟೇನೆ. ಅವನ್ನ ಎಬ್ಬರಿಸಿ ಕಳಿಸ್ದೆ. ನಿದ್ಗಣ್ಣಲ್ವಾ, ಸ್ವಲ್ಪ ಅವನಿಗೂ ಕಷ್ಟ. ಹೇಳಿದ್ದ, ಅಮ್ಮ ಬಿಸಿನೀರು ಕಾಯಿಸು, ನನಗೆ ಅಂಡೆ ಒಲೆ ಉರಿ ಹಾಕು, ನಾನು ಸೋಲಾರಲ್ಲಿ ಸ್ನಾನ ಮಾಡಲ್ಲ ಅಂತ ಹೇಳಿದ್ದ. ಸೊ ಅವನು ಹಾಲು ತರಕ್ಕೆ ಕಳಿಸ್ಬಿಟ್ಟು ನಾನಿಲ್ಲಿ ಬಂದೆ. ಅವನಿಗೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡ್ಬೇಕಲ್ವ. ಚಳಿ ಇದೆ, ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲ, ಅಷ್ಟು ಅವನಿಗೆ ಕಂಫರ್ಟ್ ಆಗೋಲ್ಲ. ಚಳಿ ಆಯಿತು ಅಂದರೆ ಸ್ವಲ್ಪ ಲೈಟಾಗಿ ಜ್ವರ ಬರೋ ಥರ ಅವನಿಗೆ. ಸೊ ಹಾಗಾಗಿ ಬೆಳಗ್ಗೆನೇ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಒಂದು ತಪ್ಪಲೆ ನೀರು ಕಾಯಿಸಿದ್ರೆ ಅವ್ನು ಸ್ನಾನ ಮಾಡ್ಕೊಂಡು ಬಿಡ್ತಾನೆ ಬೆಳಗ್ಗೆ ಹೊತ್ತು. ಡೈಲಿ ಸ್ನಾನ ಮಾಡಿಸ್ತೀನಿ. ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ವೀಕ್ಲಿ ಒಂದು 3-4 ಸತಿ ಈ ಥರ ನಾನು ನೀರು ಕಾಯಿಸಿ ಅವನಿಗೆ ಹಾಕ್ತೀನಿ. ಮಿಕ್ಕಿ ಟೈಮೆಲ್ಲ ಸೋಲಾರಲ್ಲೇ ಸ್ನಾನ ಮಾಡ್ಕೊತಾನೆ ಹೇಳ್ಬೇಕಂದ್ರೆ. ಅವನಿವಾಗ ಕರಾಟೆಗೆ ಬೇರೆ ಹೋಗ್ತಾನಲ್ವ, ಮೈಕೈ ನೋವು ಅಂತಿರ್ತಾನೆ. ಸೊ ಬಿಸಿನೀರು ಇಂಥ ನೀರನ್ನ ಹಾಕಿದ್ರೆ ಸ್ವಲ್ಪ ಮೈಕೈಗೆಲ್ಲ ರಿಲೀಫ್ನೆಸ್ ಅನಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೀರೊಲೆ ಹಚ್ಚೋಣ ಅಂತೇಳಿ ಬಂದಿದ್ದೀನಿ. ಮೊದಲೆಲ್ಲ ಸೋಲಾರೆಲ್ಲ ಇರೋದಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಜ್ಜಿ ಉರಿ ಹಾಕ್ತಿತ್ತು. ನಮ್ಮ ಅಜ್ಜಿ ಇಲ್ಲ ಅಂದರೆ ಮನೇಲಿ ಯಾರು ಇರ್ತಾರೋ ಅವ್ರು ಉರಿ ಹಾಕೋರು. ನಾವು ಚಳಿಗಾಲದಲ್ಲಿ ಸುಮ್ಮನೆ ಮುಂದೆ ಕೂತ್ಕೊಂಡು ಕಾವಿರೋದಲ್ಲ, ಸುಮ್ಮನೆ ಕುಂತ್ಕೊಂಡಿರ್ವಿ. ಇವಾಗ ಆ ಥರ ಅಲ್ಲ, ನಮ್ಮದೇ ಇನಿಷಿಯೇಟಿವ್ ಲೈಫ್ ಆಗಿರೋದ್ರಿಂದ ಸೊ ನಾವೇ ಎದ್ದು ನಮ್ಮ ಕೆಲಸಗಳನ್ನು ಬೇಗ ಮಾಡ್ಕೊಳ್ಬೇಕು. ಸೊ ಇವಾಗ ಜನ್ರೇಷನ್ ಚೇಂಜ್ ಆಗ್ತಿದೆಯಲ್ಲ, ಅವ್ರದ್ದಾಯಿತು. ಇವಾಗ ನೆಕ್ಸ್ಟ್ ನಾನು ನನ್ನ ಮಗನಿಗೋಸ್ಕರ ನೀರು ಕಾಯಿಸ್ಬೇಕಾಗಿದೆ. ಸೊ ನೀರಲ್ಲಿ ಕಾಯಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಅವ್ನಿಗೆ ಟಿಫನ್ ಮಾಡೋಣ ಅಂತ ಬಂದೆ. ಚಿನ್ಮಯದ ಆರ್ಡ್ರ್ ಆಗಿತ್ತು, ಬಿಸಿಬೇಳೆಬಾತು ಇಲ್ಲ ಪಲಾವ್ ಮಾಡು ಅಂತ. ನಾನು ಬಿಸಿಬೇಳೆಬಾತ್ ಮಾಡೋಣ ಅಂತೇಳಿ ತೊಗೊಂಡೆ. ಬಿಸಿಬೇಳೆಬಾತ್ ಪೌಡ್ರ್ ಇರಲಿಲ್ಲ. ಇಟ್ಸ್ ಓಕೆ, ಪಲಾವೇ ಮಾಡಮ್ಮ ಅಂತ ಹೇಳ್ದ. ಹೆಚ್ಚಿಟ್ಕೊಂಡು ಎಷ್ಟೊತ್ತು ಅಲ್ವಾ, ಹೆಚ್ಚಿಟ್ಕೊಂಡ್ರೆ ಬೇಗ ಮಾಡ್ಕೊಂಡು ಬಿಡೋಣ ಅಂತೇಳಿ ನಾನು ಇಲ್ಲಿ ಪಲಾವ್ ಮಾಡ್ಕೊತಾ ಇದ್ದೀನಿ. ಅಮ್ಮ ಬೇರೆ ಇಲ್ಲ, ಅಮ್ಮನಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ. ಸೊ ಹಂಗಾಗಿ ಬೆಂಗಳೂರಿಗೆ ಹೋಗೈತೆ. ಮೇ ಬಿ ಇವತ್ತು ಇಲ್ಲಾಂದರೆ ನಾಳೆ ಬರ್ಬೋದು. ಅಷ್ಟೊತ್ತಕ ನನ್ನ ಕೆಲಸಗಳನ್ನು, ಮನೆ ಕೆಲಸಗಳನ್ನು ಒಬ್ಬಳೇ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಬೇಗ ಟಿಫನ್ ಮಾಡ್ಕೊಂಡು ಬಿಡೋಣ ಅಂಥೇಳಿ ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಬೇಗ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗು ಅಂದರೆ ನಾನು ನೈಟೇ ತರಕಾರಿ ಎಲ್ಲ ಸೋಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸಮ್ಟೈಮ್ಸ್ ಹಂಗೆ ಆಗಲ್ಲ, ನನಗೂ ಹೆವಿ ಟಯರ್ಡ್ ಆಗಿರುತ್ತಲ್ವ. ಸೊ ಆ ಟೈಮಲ್ಲಿ ಆಗಲ್ಲ. ಮಾರ್ನಿಂಗ್ ಸ್ವಲ್ಪ ಒಂದು 10-15 ನಿಮಿಷ ಮಾರ್ನಿಂಗ್ ಬೇಗ ಇದ್ದರೆ ಆಗುತ್ತೆ ಅನ್ನೋ ಒಂದು ನೆಗ್ಲಿಜಿಯನ್ಸಿನೂ ಇರುತ್ತೆ. ಆಬ್ವಿಯಸ್ಲಿ ನನಗೆ ಯಾವಾಗಲೂ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಅನ್ನೋದು ಇರೋಲ್ಲ. ನನ್ನ ಮೈಂಡ್ ಒಂಥರ ಇದ್ದಂಗೆ ಇನ್ನೊಂದು ಸತಿ ಇರೋಲ್ಲ. ಸೊ ಹಂಗಾಗಿ ನನಗೆ ಹೆಂಗೆ ಕಂಫರ್ಟೋ ನಾನು ಆ ಥರ ನನ್ನ ಟೈಮ್ ಟೇಬಲ್ನ, ನನ್ನ ರೊಟೀನ್ನ ಚೇಂಜಸ್ ಮಾಡ್ಕೊತೀನಿ. ಸೊ ಇಲ್ಲೂ ಅದೇ ಥರನೇ ಬೇಗ ಮಾಡ್ಕೊತಾ ಇದ್ದೀನಿ. ಚಿನ್ನು ಹೇಳಿದ್ದ, ಅಮ್ಮ ನನಗೆ ಬೇಗ ಬೇಕು ಅಂತ. ಲೇಟ್ ಆಗೇ ಹೋಯ್ತು ಹೇಳ್ಬೇಕಂದ್ರೆ, ಹೇಳಿದ್ನಲ್ವ ನೆಗ್ಲಿಜಿಯನ್ಸಿ. ಸೊ ಲೇಟ್ ಆಗೋಯ್ತು, ಆದರೂ ಪರವಾಗಿಲ್ಲ, ಮಗ ಕೇಳಿದ್ದಾನೆ, ನಾನು ಮಾಡಿಕೊಡ್ಬೇಕು, ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಹಂಗಾಗಿ ಏನೇನೋ ಸರ್ಕಸ್ ಮಾಡ್ತಾಯಿದ್ದೀನಿ ಹೇಳ್ಬೇಕಂದ್ರೆ, ಬೇಗ ಮಾಡಲಿಕ್ಕೆ ಟಿಫನ್ನ. ಇವತ್ತು ಅದು ಅಲ್ಲದೆ ಪೂಜೆ ಬೇರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಮಾಡೋಕ್ಕೂ ಟೈಮ್ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಹೇಳ್ಬೇಕಂದ್ರೆ. ನನಗೆ ಅಷ್ಟು ಟೈಮ್ ಆಗಿಬಿಟ್ಟಿದೆ. ನಾನೇನು ಇವತ್ತು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಲ್ಲ ಹೇಳ್ಬೇಕಂದ್ರೆ. ಸೊ ಆದ್ರೂ ಬೇಗನೆ ಟೈಮ್ ಹೋಗ್ತಾಯಿತ್ತು. ಚಿನ್ನು ನನಗೆ ಸ್ವಲ್ಪ ಹಾಲು ಕಾಯಿಸ್ಕೊಡು ಅಂತ ಹೇಳ್ದ. ಅವನಿಗೆ ಸ್ವಲ್ಪ ಹಾಲು ಕಾಯಕ್ಕಿಟ್ಟು, ಅವ್ನು ನಾರ್ಮಲಿ ಹಾಲು ಕುಡಿಸಲ್ಲ ನಾನು. ಯಾಕೆ ಅಂದರೆ ಅವನು ಬೆಳಗ್ಗೆ 7 o'clock ಟಿಫನ್ ಮಾಡಿಬಿಡ್ಬೇಕು. ಅವನು ಹಾಲು ಕುಡಿಸಿದ್ರೆ ಅವನಿಗೆ ಟಿಫನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಅವನಿಗೆ ಹಾಲು ಕೊಡಲ್ಲ ಮಾರ್ನಿಂಗ್ ಟೈಮು. ಈವ್ನಿಂಗ್ ಏನಾದರೂ ಹಾಲು ಕೇಳಿದ್ರೆ ಕೊಡ್ತೀನಿ. ಅದ್ರ ಬದಲು ಸಮ್ ಟೈಮ್ ರಾಗಿ ಗಂಜಿ ಮಾಡಿ ಕೊಡ್ತೀನಿ.
ಡ್ರೈ ಫ್ರೂಟ್ಸ್ ಹಾಕಿ. ಇವಾಗ ಸ್ವಲ್ಪ ಹಾಲು ಬೇಕು ಅಂತ ಅಂದ. ಅವನಿಗೆ ಸ್ವಲ್ಪನೇ ಹಾಲು ಕೊಟ್ಟಿದ್ದು, ಅವನಿಗೆ ಜಾಸ್ತಿ ನಾರ್ಮಲಾಗಿ ಹಾಲು ಕೊಡೋ ಥರ ಕೊಟ್ಟಿಲ್ಲ. ಅವನಿಗೆ ಸ್ವಲ್ಪನೇ ಕೊಟ್ಟೆ, ಒಂದು ಅರ್ಧ ಕಪ್ ಕೊಟ್ಟಿದ್ದೇನೋ ಅಷ್ಟೇನೆ. ಅವನಿಗೆ ಸ್ವಲ್ಪ ಹಾಲು ಕೊಟ್ಟು ನಾನು ಸ್ವಲ್ಪ ಕಾಫಿ ಮಾಡೋಣ, ಅಪ್ಪನೂ ಕಾಫಿ ಮಾಡಂತ ಹೇಳ್ತು. ಸೊ ಕಾಫಿ ಮಾಡೋಣ ಅಂಥೇಳಿ ಕಾಫಿ ಮಾಡೋಣ ಅಂತ ಬೇಗ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಮಾರ್ನಿಂಗು ಬೇಗ ಎದ್ದೊಳ್ಬೇಕು ಆಬ್ವಿಯಸ್ಲಿ, ರೈಟ್. ಬಟ್ ಯಾವಾಗಲೂ ಒಂದು ಥಾಟ್ ಇರಲ್ಲ ನಮಗೆ. ಸೊ ನನಗಷ್ಟೇನಾ ಇಲ್ಲ ಬೇರೆಯವ್ರಿಗೂ ಏನೋ ನನಗೆ ಗೊತ್ತಿಲ್ಲ, ನನಗೆ ಆ ಥಾಟ್ ಇರಲ್ಲ ಯಾವಾಗ್ಲೂ. ಅಷ್ಟೊಂದು ಚಿನ್ಮಯು ಬಂದ, ಸ್ನಾನ ಮುಗಿಸ್ಕೊಂಡು. ಸೊ ಅವನು ರೆಡಿ ಆಗ್ತಾಯಿದ್ದ. ಅದು ಒಂದು ಕ್ಲಿಪ್ ಮಾಡ್ಕೊಂಡಿದ್ದಾನೆ ಅವನು. ಟೂ ಸ್ಮಾರ್ಟ್ ಅಲ್ಲ ನನ್ನ ಮಗ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅದೊಂದು ಪೋಸ್ ಕೊಟ್ಟಿದ್ದಾನೆ ಅವನು. ಸೊ ಬ್ಯಾಕ್ ಟು ಅವ್ನು ರೊಟೀನ್ಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾನೆ. ಆಮೇಲೆ ಪೂಜೆ ಮಾಡಬೇಕಂತ ಹೇಳಿ ನಾನು ಇದೆಲ್ಲ ತರಕಾರಿನ ತೊಳೆದು ಹಂಗೆ ಇಟ್ಬಿಟ್ಟಿದ್ದೀನಿ, ಆಯಿತಾ. ಎಲ್ಲ ಕ್ಲೀನಾಗಿ ಜೋಡಿಸಿ ಎತ್ತಿಟ್ಕೋಬೇಕು. ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ, ಆಯಿತಾ. ಎಷ್ಟು ಬೇಕೋ ಅಷ್ಟೇ ನಾನು ತೊಗೊಂಡು ಬರೋದು. ಇವಾಗ ಅಪ್ಪ ಜಾಸ್ತಿ ತಂದುಬಿಟ್ಟೈತೆ ಹೇಳ್ಬೇಕಂದ್ರೆ. ಎಲ್ಲ ತೊಳೆದಿಟ್ಟಿದ್ದೀನಿ ಕ್ಲೀನಾಗಿ. ನಾನೊಂದು ಡಬ್ರಿಗೆ ಹಾಕಿ ಎತ್ತಿಟ್ಕೊಂಡ್ರೆ ನನಗೆ ಬೆಟರ್ ಹೇಳ್ಬೇಕಂದ್ರೆ. ಸೊ ಹಂಗಾಗಿ ಎಲ್ಲನೂ ಎತ್ತಿಟ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವನನ್ನು ಬೇಗ ಕಳಿಸ್ಬಿಟ್ಟು ನಮ್ಮ ಅಮ್ಮನ ತವನ್ ಮಾತಾಡಬೇಕಿತ್ತು. ನಾಷ್ಟ ಅವನು ಚಿಕ್ಕಪ್ಪನ ಜೊತೆ ಕೆಳಗಡೆಗೆ ಹೋದ. ಕೆಳಗಡೆ ಹೋಗ್ತಾನೆ. ಹಾಂ ಹ್ಞೂ ಕೆಲ್ಸಕ್ಕೆ ಹೋಯ್ತು ರೇಖಮ್ಮ. ಹ್ಞೂ 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 ಹೇಳಿದ್ನಲ್ಲ, ಅಮ್ಮ ಊರಲ್ಲಿ ಇರಲಿಲ್ಲ. ಚಿನ್ಮಯ್ ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು. ಅಮ್ಮ ಇರಬೇಕಿತ್ತು, ಅವನಿಗೆ ಎಲ್ಲ ಕೆಲಸದಲ್ಲೂ ಸ್ವಲ್ಪ ಸಪೋರ್ಟ್ ಮಾಡ್ತಾರಲ್ವ. ಸೊ ಹಂಗಾಗಿ ಇರಬೇಕಿತ್ತು. ಮಾರ್ನಿಂಗ್ ಎದ್ದಿದ ತಕ್ಷಣ ಅಮ್ಮನ ತಾವು ಮಾತಾಡ್ದ. ಅಮ್ಮ ಎದ್ದೊಳದೆ ಕಾಯ್ತಾ ಇದ್ದ. 6:30ಗೆ ಅಮ್ಮಂಗೆ ಫೋನ್ ಮಾಡಿ ಮಾತಾಡ್ದ. ಅವನು ಹೇಳಿದ್ದ ಬ್ರೇಕ್ಫಾಸ್ಟು ಲಂಚು ಎರಡನ್ನೂ ಹಾಕ್ಕೊಡುಮ್ಮ, ನನಗೆ ಇಲ್ಲಿ ಟೈಮ್ ಇಲ್ಲ ತಿನ್ನಲಿಕ್ಕೆ ಅಂತ. ಸೊ ಅದಕ್ಕೇನೆ ಎರಡನ್ನೂ ಅವ್ನಿಗೆ ಹಾಕ್ಕೊಡ್ತಾಯಿದ್ದೀನಿ. ಬ್ಯಾಗ್ ಎತ್ತಿಟ್ಕೊಂಬಿಡಪ್ಪ ಅಂತ ಹೇಳಿ ನಾನು ಒಳಗಡೆ ಬಂದೆ. ಬಿಕಾಸ್ ನನಗೂ ಟೈಮ್ ಆಗುತ್ತೆ. ನಾನು ಇವಾಗ ಫಸ್ಟೆಲ್ಲ 9 o'clock ಕಂಪ್ನಿಗಿದ್ರೆ ಸಾಕಿತ್ತು. ಇವಾಗ ಹಂಗಲ್ಲ, 8:50ಗೆಲ್ಲ ನಾನು ಕಂಪ್ನಿಲಿರೋದ್ರಿಂದ ಇನ್ನೊಂದು 10 minutes ಬೇಗನೆ ನಾನು ಬಿಡಬೇಕಾಗುತ್ತೆ ಮನೇನ. ಸೊ ಹಂಗಾಗಿ ಸ್ವಲ್ಪ ನಾನು ಬೇಗ ಹೋಗಬೇಕಲ್ವ. ಹಂಗಾಗಿ ಚಿನ್ಮಯ್ಗೆ ಹೇಳ್ತಾಯಿದ್ದೆ ಎತ್ತಿಟ್ಕೊಂಬಿಡಪ್ಪ ಅಂತೇಳಿ. ಎತ್ತಿಟ್ಕೊತೀನಮ್ಮ ಅಂತೇಳಿ ಅವನು ಎತ್ತಿಟ್ಕೊಂಡ. ಸ್ವಲ್ಪ ಆಗಲೇ ನೀರು ಬಿಟ್ಟಿದ್ರು. ನಾನೆಲ್ಲನೂ ಮೋಟ್ರೆಲ್ಲ ಆನ್ ಮಾಡಿಕೊಂಡು ನೀರು ಬಿಟ್ಟಿದ್ದ ದಿವಸ ಅಂತೂ ಆಬ್ವಿಯಸ್ಲಿ ಕೆಲಸ ಇದ್ದೇ ಇರುತ್ತೆ. ಕುಡಿಯೋಕ್ಕೆಲ್ಲ ನೀರು ಇಟ್ಕೋಬೇಕಾಗಿತ್ತು, ಇಟ್ಕೊಡೋಣ ಅಂತೇಳಿ ಇದ್ದೀನಿ. ಹೇಳ್ಬೇಕಂದ್ರೆ ಏನೆಲ್ಲರೂ ಹೋದ್ರಲ್ವ, ಇವೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ. ಹೇಳ್ಬೇಕಂದ್ರೆ ಇವಾಗಂತೂ ಡಿಲೇ ಮಾಡಲಿಕ್ಕಾಗಲ್ಲ, ಬಿಕಾಸ್ ನನಗೆ ಟೈಮ್ ಆಗಿದೆ. ಚಿನ್ಮಯಿ 7:30ಗೆ ಹೋಗ್ತಾನೆ. ನಾನು 8:15ಗೆ ಮನೆ ಬಿಡೋದ್ರಿಂದ ನನಗೆ 45 minutes ಅಷ್ಟೇ ಟೈಮ್ ಇದೆ. ಅಷ್ಟರೊಳಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಕೆಲಸಗಳನ್ನು ಮಾಡಿಕೊಂಡು ನನಗೆ ಪೂಜೆ ಮಾಡೋವಷ್ಟು ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಹೊರಟಿದ್ದಾಯಿತು. ಸೊ ಬೇಗನೆ ಟಿಫನ್ ಮಾಡ್ಕೊತಾ ಇದ್ದೀನಿ. ಅಷ್ಟು ನನಗೆ ಪೇಷನ್ಸ್ ಆಗಿ ತಿನ್ನೋ ಅಷ್ಟು ಟೈಮ್ ಇಲ್ಲ. ಸೊ ಬೇಗನೆ ಹೋಗಬೇಕು ನನ್ನ ಕೆಲಸಕ್ಕೆ. ಸೊ ಹಂಗಾಗಿ ಬೇಗ ಮುಗಿಸ್ಕೊತಾ ಇದ್ದೀನಿ. ಕೆಲವೊಂದು ಸತಿ ಅನಿಸುತ್ತೆ, ನಾವು ಅಂದ್ಕೊಂಡಿದ್ದ ಥರ ಸ್ಕೂಲಲ್ಲಿ ರಜಾ ಹಾಕೋ ಥರ ಕೆಲ್ಸಕ್ಕೆ ಹೋಗುವಾಗೆಲ್ಲ ರಜಾ ಹಾಕೋಕ್ಕಾಗಲ್ಲ ನಮಗೆ. ಆನ್ ಟೈಮಿಗೆ ನಾವು ಅಲ್ಲಿ ಇರಬೇಕಾಗುತ್ತೆ. ಬಿಕಾಸ್ ನಮ್ಮದೇ ಆದ ಕಮಿಟ್ಮೆಂಟ್ಸ್ ಹಂಗಿರುತ್ತೆ ಅಲ್ವಾ. ಸೊ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿ ನಾವು ಕೆಲವೊಂದು ಸತಿ ವರ್ಕಿಗೆ ಹೋಗಬೇಕಾಗತ್ತೆ. ಸೊ ಇಲ್ಲೂ ಅದೇ ಥರ ನೋಡ್ತಾ ಇರ್ಬೋದು ನಾನು ದಿವಾನ್ ಕಟ್ಟಡೆ ಎಷ್ಟು ಅಂಟ್ಕೊಂಡಿದ್ದೀನಿ ಅಂತ. ಒಂದು ಕಡೆ ತರಕಾರಿ ಎತ್ತಿಟ್ಟಿದ್ದೀನಿ, ಇನ್ನೊಂದು ಕಡೆ ಕಾಯಿ ಎತ್ತಿಟ್ಟಿದ್ದೀನಿ, ಇನ್ನೊಂದು ಕಡೆ ಬಾಳೆಹಣ್ಣು ಎಲ್ಲನೂ ಅಂಟ್ಕೊಬಿಟ್ಟಿದ್ದೀನಿ ಹೇಳ್ಬೇಕಂದ್ರೆ.
ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನ ಎತ್ತಿಡಬೇಕು ಸಂಜೆ ಬಂದ್ಬಿಟ್ಟು. ಇದು ಸಂಜೆ ಬಂದಿಂದು ಹಂಗೆ ಕಂಟಿನ್ಯೂಷನ್ ಆಗ್ತಾಯಿದೆ ಹೇಳ್ಬೇಕಂದ್ರೆ. ಕರೆಂಟ್ ಇರಲಿಲ್ಲ, ಹೆವಿ ಟಯರ್ಡು ಆಗಿತ್ತು ಹೇಳ್ಬೇಕಂದ್ರೆ. ಸ್ವಲ್ಪ ಹೊತ್ತು ಮನೆಗೆ ಬಂದು, ನಾನು ಯಾರೂ ಇರಲಿಲ್ಲಲ್ಲ ಮನೆಯಲ್ಲಿ, ನಾನೇ ಲೋಕ ಓಪನ್ ಮಾಡ್ಕೊಂಡು ಬಂದು ಫೋನ್ ಸ್ಕ್ರೋಲ್ ಮಾಡ್ತಾಯಿದ್ದೆ ಹಂಗೆ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು. ಚಿನ್ಮಯ್ ಇವತ್ತು ಕರಾಟೆ ಕ್ಲಾಸ್ ಇತ್ತಲ್ಲ, ಸೊ ಅವನು ಕರಾಟೆಯಿಂದ ಬಂದ ಹೇಳ್ಬೇಕಂದ್ರೆ. ಅವನಿಗೆ ನನ್ನ ಮುಖ ನೋಡಿ ಏನೋ ಒಂಥರ ಫ್ಲಶ್ ಆಗೋಯ್ತು ಅವನ ಮುಖ ಹೇಳ್ಬೇಕಂದ್ರೆ. ಅವ್ನು ಯಾವಾಗಲೂ ಹೇಳ್ತಿರ್ತಾನೆ ನಾನು ಕರಾಟೆ ಕ್ಲಾಸಿಗೆ ಬಾ ಅಮ್ಮ ನೀನು ಅಂತ ಹೇಳಿ. ಸೊ ಬರ್ತೀನಿ ಅಂತ ಹೇಳಿದ್ದೀನಿ. ಸ್ವಲ್ಪ ಮಗನ ಜೊತೆ ಹರಟೆ ಹೊಡೆದು ಅವ್ನು ಸ್ವಲ್ಪ ಹೋಮ್ವರ್ಕ್ ಬರ್ಕೊಳ್ತೀನಿಂದ. ಸರ್ ನೀನು ಹೋಮ್ವರ್ಕ್ ಬರ್ಕೊ, ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಬೇಕಾಯ್ತು. ಪೂಜೆ ಮಾಡಿರಲಿಲ್ಲಲ್ಲ ಮಾರ್ನಿಂಗು, ಸ್ವಲ್ಪ ಪೂಜೆ ಮಾಡೋಣ ಅಂತ ಬಂದೆ. ಅಷ್ಟೊತ್ತು ಚಿನ್ಮಯಿ ಒಣಗಾಕಿದ್ದು ಬಟ್ಟೆ ಎಲ್ಲ ಎತ್ಕೊಂಡು ಬಂದು ಚೇರ್ ಮೇಲೆ ಹಾಕಿದ್ದ, ಮರ್ಚಿಟ್ಕೊಳಮ್ಮ ಅಂತ ಹೇಳಿ. ಸೊ ಅಷ್ಟಾದರೂ ಎತ್ಕೊಂಬಂದಲ್ಲ ಬಿಡು ಅಂತ ಹೇಳಿ ನಾನು ಅವ್ನಿಗೆ ಅಪ್ರಿಷಿಯೇಟ್ ಮಾಡಿ ನಾನು ಇಲ್ಲಿ ನನ್ನ ಕೆಲಸಗಳನ್ನು ಮುಂದುವರಿಸ್ತಾ ಇದ್ದೀನಿ ಹೇಳ್ಬೇಕಂದ್ರೆ. ನನಗೆ ಒಂಥರ ಪೀಸ್ಫುಲ್ ಅನ್ನಿಸ್ತಾ ಇತ್ತು ಆಯಿತಾ. ಏನೋ ಒಂಥರ ಹಿಂಸೆನೂ ಅನ್ನಿಸ್ತಾ ಇತ್ತು, ಬಿಕಾಸ್ ಹೆಲ್ತು ಅಷ್ಟು ಸರಿ ಇಲ್ಲ ಫ್ಯಾಮಿಲಿನಲ್ಲಿ. ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ ಅನಿಸಿತ್ತು, ಮಾರ್ನಿಂಗೇ ಅಂದ್ಕೊಂಡೆ. ಸೊ ಟೈಮ್ ಸಿಕ್ಕಿಲ್ಲ, ಇಟ್ಸ್ ಓಕೆ, ಸಂಜೆ ಬಂದಾದರೂ ಪೂಜೆ ಮಾಡೋಣ ಅಲ್ವಾ. ಸೊ ಹಾಗಾಗಿ ಬೇಗನೆ ಪೂಜೆ ಮಾಡ್ಕೊಳೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಪ್ಪನಿಗೆ ಹೇಳ್ಬಿಟ್ಟು ಹೋಗಿದೆ, ಅಪ್ಪ ಸ್ವಲ್ಪ ಹೂವು ಬಿಡಿಸಿಟ್ಟಿರಪ್ಪ ಅಂತ ಹೇಳಿ. ನಾನು ಬರೋಷ್ಟೊತ್ತಲ್ಲ ಅಪ್ಪ ಹೂವನ್ನ ಬಿಡಿಸಿ ಕವರಲ್ಲಿ ಕಟ್ಟಿ ಇಟ್ಟಿತ್ತು, ಒಣಗೋಗ್ಬಿಡ್ತಾವಲ್ವ, ಬಾಡೋಗುತ್ತೆ ಅಂತ ಹೇಳಿ ಎಲ್ಲನೂ ಬಿಡಿಸಿ ಎತ್ತಿಟ್ಟಿತ್ತು. ಅಷ್ಟೊಂದು ರೇಖಾನೂ ಬಂದಳು. ಚಿನ್ಮಯಿ ಹೋಮ್ವರ್ಕ್ ಇತ್ತು, ಟೆಸ್ಟೆಲ್ಲ ಮುಗ್ದಿದೆ ಅವನಿಗೆ. ಆದರೂ ಸ್ವಲ್ಪ ಸಣ್ಣ ಪುಟ್ಟ ಕ್ಲಾಸ್ ವರ್ಕ್ಸ್ ಎಲ್ಲ ಮುಗ್ದಿರಲ್ಲ, ಅದನ್ನು ಮಾಡ್ಕೊತಿರ್ತಾನೆ ಹೇಳ್ಬೇಕಂದ್ರೆ. ಅದನ್ನೇ ಮಾಡ್ಕೊತಾ ಇದ್ದ. ಸೊ ನಾನು ಇಲ್ಲಿ ಪೂಜೆ ಮಾಡ್ಕೊಳೋಣ ಅಂತೇಳಿ ಬಂದೆ. ಪೂಜೆ ಮಾಡುವಾಗ ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ, ಪರ್ಸ್ನಲಿ ನನಗಷ್ಟೋ ಬೇರೆಯವ್ರಿಗಷ್ಟೋ ಗೊತ್ತಿಲ್ಲ, ನನಗಂತೂ ತುಂಬಾ ಸಮಾಧಾನ ಅನ್ನಿಸ್ತಾ ಇತ್ತು ಹೇಳ್ಬೇಕಂದ್ರೆ. ನಾನು ಇಷ್ಟಪಡೋ ಒಂದು ಪೂಜೆ, ಒಂದು ಕೆಲಸ ಅಲ್ವಾ. ಸೊ ಅಚ್ಚುಕಟ್ಟಾಗಿ ಮಾಡಬೇಕು. ನಾನು ಆರಾಮಾಗಿ ಕೂತ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಹೂವಿನ ಅಲಂಕಾರ ಮಾಡಿದೆ. ನನಗಂತೂ ಈ ಹೂವು ಇದ್ರಂತೂ ಪೂಜೆ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟು ಹೇಳ್ಬೇಕಂದ್ರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಗುಲಾಬಿ ಹೂವು, ವೈಟ್ ಕಲರ್ ಇದೆ, ನನಗೆ ತುಂಬಾ ಇಷ್ಟ ಆಗುತ್ತೆ ಇದು ಹೇಳ್ಬೇಕಂದ್ರೆ. ಸೊ ಅದು ಇವತ್ತು ಜಾಸ್ತಿ ಕಿತ್ಕೊಂಡ್ಬಂದಿತ್ತಪ್ಪ, ಹಾಗಾಗಿ ಇಟ್ಟು ನಾನಿಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ. ಇವತ್ತು ಶಿವಪೂಜೆ ಮಾಡ್ಕೊಳ್ಳೋಣ ಅನ್ನೋ ಫೀಲ್ ಇತ್ತು. ಯಾಕೆ ಅಂದರೆ ನಾನು ಶಿವಪೂಜೆ ಮಾಡ್ಕೊಂಡು ಆಲ್ಮೋಸ್ಟ್ 2 ಡೇಸ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಪೂಜೆ ಮಾಡೋಣ, ಹೆಂಗಿದ್ರು ಪೂಜೆ ಮಾಡ್ತೀನಲ್ವ, ಶಿವಪೂಜೆನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತೆಲ್ಲ ಪೂಜೆ ಮಾಡ್ಕೊಳ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ವಾರಕ್ಕೆ ಆದಷ್ಟು ಡೈಲಿ ಪೂಜೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಸಮ್ಟೈಮ್ಸ್ ಆಗಲ್ಲ. ಸೊ ಹಾಗಾಗಿ ಒಂದು 2 ಡೇಸ್ ಗ್ಯಾಪ್ ಆಗೋಗ್ಬಿಡುತ್ತೆ. ಬಟ್ ಕಂಪಲ್ಸರಿ ಅಂತೂ ನಮ್ಮ ಮನೆಯಲ್ಲಿ ಪೂಜೆ ಮಾಡಲೇಬೇಕು, ಇಲ್ಲಾಂದರೆ ಅಪ್ಪನೂ ಬೈಯುತ್ತೆ, ಅಮ್ಮನೂ ಬೈಯುತ್ತೆ, ನನಗೂ ಸಮಾಧಾನ ಅನಿಸಲ್ಲ. ನನಗೆ ಯಾವುದ್ರಲ್ಲಿ ನೆಮ್ಮದಿ ಸಿಗುತ್ತೆ ಪೂಜೆ ಮಾಡೋದ್ರಲ್ವ. ಸೊ ಹಾಗಾಗಿ ಇಷ್ಟಲಿಂಗ ಪೂಜೆ ಅಂತೂ ನಾನು ಮಾಡೇ ಮಾಡ್ತೀನಿ ಹೇಳ್ಬೇಕಂದ್ರೆ.
ಮೊದಲೆಲ್ಲ ನಮ್ಮಪ್ಪ ನಮ್ಮ ಹಿಂದೆ ನಿಂತ್ಕೊಂಡು ನೋಡ್ತಾ ಇತ್ತು ಹೇಳ್ಬೇಕಂದ್ರೆ. ನಮ್ಮಪ್ಪ ಇಲ್ಲ ನಮ್ಮಮ್ಮ ಹೆಂಗೆ ಮಾಡ್ತೀಯ ನೋಡೋಣ ಪೂಜೆ ಮಾಡು ಅಂತೇಳಿ. ಇವಾಗ ಆ ಥರ ಇಲ್ಲ, ಅವ್ರಿಗೂ ಗೊತ್ತು ಪೂಜೆ ಮಾಡ್ತಾರೆ ಅಂತೇಳಿ. ಸೊ ಇವಾಗೇನು ಅಷ್ಟು ಕೇಳೋಕ್ಕೆ ಹೋಗಲ್ಲ ಹೇಳ್ಬೇಕಂದ್ರೆ. ಅದೆಲ್ಲ ನೆನಪಾಗುತ್ತೆ ನನಗೆ ಈ ಟೈಮಲ್ಲಿ. ಇಷ್ಟಲಿಂಗ ಪೂಜೆನ ಸಮಾಧಾನವಾಗಿ ಮಾಡಿಕೊಂಡೆ ಹೇಳ್ಬೇಕಂದ್ರೆ. ಗೊತ್ತಿಲ್ಲ ಇವತ್ತು ಏನೋ ಒಂಥರ ಪೀಸ್ ಮೈಂಡು ಹೇಳ್ಬೇಕಂದ್ರೆ. ಆರಾಮಾಗಿ ಮಾಡಿದ್ರಾಯ್ತು ಬಿಡು ಅನ್ನೋ ಥರ ಮೈಂಡ್ ಇತ್ತು ಹೇಳ್ಬೇಕಂದ್ರೆ. ಗಾಬರಿ ಇಲ್ಲ, ಬೇಗ ಮಾಡಬೇಕು ಅನ್ನೋ ಒಂದು ನೆಸೆಸಿಟಿ ಇರಲಿಲ್ಲ. ಸೊ ಹಂಗಾಗಿ ಬೇಗ ಪೂಜೆ ಮುಗಿಸಿ ನಾನಿನ್ನು ಬುಕ್ ಓದ್ತೀನಲ್ವ, ಸೊ ಅದನ್ನು ಓದೋ ಇಂಟ್ರೆಸ್ಟ್ ಇತ್ತು ಇವತ್ತು. ಓದೋಣ ಅಂತೇಳಿ ಓದ್ಕೊಂಡೆ. ಒಂಥರ ಇದು ಸಮಾಧಾನ ಆಯಿತು. ಯಾವುದ್ರಲ್ಲಿ ನೆಮ್ಮದಿ ಸಿಗುತ್ತೋ ಅದು ನಾವು ಹುಡುಕೊಬೇಕು ಹೇಳ್ಬೇಕಂದ್ರೆ. ಅದು ಒಳ್ಳೆಯ ರೀತಿಯಲ್ಲೇ ಇರಬೇಕು ಹೇಳ್ಬೇಕಂದ್ರೆ. ನಮಗೆ ಶಾರ್ಟ್ಕಟ್ಟಲ್ಲೆಲ್ಲ ಹೋಗ್ಬಾರ್ದು. ನನಗೆ ಇದರಲ್ಲಿ ಪೀಸ್ಫುಲ್ ಅನಿಸುತ್ತೆ. ಸೊ ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಲ್ಲಿ ಚಿನ್ಮಯ್ದು ಹೋಮ್ವರ್ಕ್ ಆಗಿತ್ತು. ಸೊ ಇಬ್ಬರು ಆಟ ಆಡ್ತಾಯಿದ್ರು. ಅವ್ರ ಹತ್ರ ಒಂದು ಸ್ವಲ್ಪ ಆಟ ಆಡಿಸಿ ನಾನು ಅಡುಗೆ ಮಾಡಿಟ್ಟಿದ್ದೆ. ರೇಖಾನೇ ಅಡುಗೆ ಮಾಡಿದ್ಲು. ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ರೈಸ್ ಮಾಡಿದ್ಲು, ಇಲ್ಲ ಚಟ್ನಿ ಏನೋ ಮಾಡಿದ್ಲು ಅನಿಸುತ್ತೆ. ಸೊ ಅವಳು ಊಟ ಎಲ್ಲ ಇಕ್ಕೊಟ್ಲು. ಮಕ್ಕಳು ಅಪ್ಪನ ಚೇಷ್ಟೆ ಆಡ್ಕೊಂಡು ಕುಂತಿದ್ರು. ಚಿನ್ಮಯ್ಯನೂ ಹಶ್ವಾಗುತ್ತಮ್ಮ ಊಟ ಮಾಡ್ತೀನಿ ಅಂತಂದ. ಸರಿ ಊಟ ಮಾಡು ಅಂತೇಳಿ ಅವನಿಗೂ ಊಟ ಇಟ್ಕೊಡೋಣ ಅಂತೇಳಿ ಇಟ್ಕೊಟ್ಟೆ. ಯಾಕಂದರೆ ಅವ್ನು ಬೇಗ ಮಲಗಿಬಿಡ್ತಾನೆ ಹೇಳ್ಬೇಕಂದ್ರೆ. ಸೊ ಬೇಗನೆ ಊಟ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. 2-3 ಸತಿ ಹೇಳಿದೆ, ಎದ್ದೊಳ್ಳಿಲ್ಲ. ಆಮೇಲೆ ಗದರಿಸ್ಬಿಟ್ಟೆ ನಾನು. ಆಮೇಲೆ ಎದ್ದು ಊಟ ಮಾಡ್ದೆ ಅವನು. ನಾನು ಸ್ವಲ್ಪ ಬೆಳಗ್ಗೆ ಪಲಾವ್ ಮಾಡಿದ್ನಲ್ಲ, ಸೊ ರೇಖಾ ಚಟ್ನಿ ಮಾಡಿದ್ಲು, ಅದನ್ನು ನೆನೆಸ್ಕೊಂಡು ತಿಂದೆ. ಅಷ್ಟೊತ್ತಿಗೆ ಅಪ್ಪನಿಗೂ ಟೈಮ್ ಆಗಿತ್ತು. ಸೊ ಅಪ್ಪನೂ ರೆಡಿ ಆಗ್ತಾಯಿತ್ತು, ನೈಟ್ ಶಿಫ್ಟ್ ಇರೋದ್ರಿಂದ. ಸೊ ಅಪ್ಪನೂ ಬೇಗ ಹೋಗ್ಬೇಕಂತ ಹೇಳ್ತಾಯಿತ್ತು. ಅಪ್ಪನೂ ರೆಡಿಯಾಗಿ ನಾನು ಚಿನ್ಮಯ್ಗೆ ಬಟ್ಟೆ ಎತ್ತಿಡು ಅಂತ ಎತ್ತಿಟ್ಕೊಂಬಂದಿದ್ನಲ್ಲ, ಸೊ ಮಡ್ಚಬೇಕು ಅಂಡಬೇಡ ಅಂತ ಹೇಳಿದ್ದೆ. ಇವ್ನು ಚಿಕ್ಕವನ್ನೆಲ್ಲ ಅಂಡ್ಬಿಟ್ಟಿದ್ದೆ ಹೇಳ್ಬೇಕಂದ್ರೆ ಮಂಚದ ಮೇಲೆಲ್ಲ. ನಾನು ಅವನನ್ನು ರೇಗಿಸ್ಕೊಂಡು ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಮಡಚಿಟ್ಟೆ. ಜಾಸ್ತಿನೇ ಇತ್ತು ಹೇಳ್ಬೇಕಂದ್ರೆ ಮಡ್ಚೋ ಬಟ್ಟೆ ಎಲ್ಲ. ಆನ್ ಟೈಮ್ಗೆ ಮಡ್ಸ್ಲಿಕ್ಕೆ ಆಗಲ್ಲ, ಒಂದೊಂದ್ಸತಿ ಗುಡ್ಡೆ ಹಾಕ್ಕೊಂಬಿಡ್ತೀನಿ. ಸೊ ಇದು ಅದೇ ಥರ ನೆನೆ ಗುಡ್ಡೆ ಹಾಕ್ಕೊಂಡ್ಬಿಟ್ಟಿದ್ದೆ ಹೇಳ್ಬೇಕಂದ್ರೆ. ಎಲ್ಲ ಕ್ಲೀನಾಗಿ ಇವರಿಬ್ಬರು ಎಣ್ಗಿಸ್ತಾಯಿದ್ರಲ್ವ, ಅದನ್ನು ನೋಡಿಕೊಂಡು ಆದಷ್ಟು ಎಷ್ಟು ಈಸಿನಲ್ಲಿ ವರ್ಕ್ ಮಾಡಬೇಕೋ ಅಲ್ಲ ನನ್ನ ಕೆಲಸಗಳನ್ನು ಮುಗಿಸ್ಕೊಡ್ತಾ ಇದ್ದೀನಿ ಹೇಳ್ಬೇಕಂದ್ರೆ. ಏನಂದರೆ ವ್ಲಾಗ್ ಮುಗಿಸ್ಬೇಕಲ್ವಾ. ನೆಕ್ಸ್ಟು ನಾನೇನು ಹೇಳ್ತೀವಿ ಅದನ್ನ ರಿಪೀಟ್ ಹೇಳ್ತೀಯಾ? ಅದೇ ಬೇಕಾ? ಟೀಸಿಂಗ್ ಮಾಡ್ತಿದ್ದಾನಂತೆ ಅವನು. ಊಟ ಆಯಿತು ಆಯಿತಾ, ಊಟ ಆಯಿತು, ನಿದ್ದೆ ಬರ್ತೈತೆ. ಸಣ್ಣ ಪುಟ್ಟ ಕೆಲಸಗಳಂತೂ ಇದ್ದೇ ಐತೆ ಹೇಳ್ಬೇಕಂದ್ರೆ. ಇವನು ಮಲ್ಕೋಬೇಕು, ಮೇನ್ ಯೂನಿಟ್ ಟೆಸ್ಟ್ ನಡೀತೆ. ಇಷ್ಟು ಬೇಗ ಮಲಗ್ಬಿಟ್ಟೇನೋ, ಸೈಲೆಂಟ್ ಆಗ್ಬಿಟ್ಟಲ್ಲ, ಆಶ್ಚರ್ಯ ಆಗುತ್ತೆ. ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದ್ದೀನಿ. ಪಾತ್ರೆ ಒಂದು ತೊಳಿಲಿಲ್ಲ, ಬಿಕಾಸ್ ನಿದ್ದೆ ಬರ್ತೈತೆ ನನಗೆ. ಕಿಸಿತಾನೆ ಇಷ್ಟಿಷ್ಟು ಕಣೆ. ನತ್ಯ ಅಲ್ಲಮ್ಮ, ಟೆಸ್ಟ್ ಹೆಂಗೆ ಬರ್ದಮ್ಮ ಇವತ್ತು? ಯಾವ್ದಿದ್ದ ಸಬ್ಜೆಕ್ಟು? ಇಂಗ್ಲೀಷ್. ಚೆನ್ನಾಗಿ ಬರ್ದಾ? ನಿಜ? ಎಷ್ಟು ಬರುತ್ತೆ ಮಾರ್ಕ್ಸು? ಬಂದಾಗ ನೋಡ್ಕೊಂಡ್ರಾಯ್ತು ಬಿಡಮ್ಮ. 30. ಎಷ್ಟಕ್ಕೆ?
30. 30 ಔಟ್ ಆಫ್ ಫೋಟೋ. ಹ್ಮ್. ಹಾಂ ಗೈಸ್ ನೋಡಿ ಕೇಳಿಸ್ಕೊಂಡಿರಿ, ಔಟ್ ಆಫ್ ಔಟ್ ಬಂದರೆ ಸೈಕಲ್ ರಿಪೇರಿ ಮಾಡಿಸ್ಕೊಡ್ಬೇಕಂತೆ. ಆ ಸೈಕಲ್ ತಂದು ಎಷ್ಟು ದಿನ ಆಯಿತು? ಫೆಬ್ರವರಿಲಿ ತಂದಿದ್ದು. ಎಷ್ಟು ದಿನ ಓಡಿಸ್ದೆ? ನಿಜಾನಾಗ ಹೇಳು. 5 ದಿನ ಓಡಿಸ್ದೆ. ಯಾಕದ್ ಮೂಲೆಯಲ್ಲಿ ನಿಂತಿರೋದು? ಕಿತ್ತೋಗ್ಬಿಟ್ಟೈತೆ. ಯಾರು ಕಿತ್ತಾಕಿದ್ದು? ನಂಗೆ ಗೊತ್ತು, ಹೇಳು. ನಂಗೆ ನಾನೇ ನೋಡಿದೆ, ಹೇಳು. ಏನ್ ಮಾಡಿದಾನೆ? ಸೈಡ್ ಪಾಯಿಂಟ್ ಚುಚ್ಚಿರೋದು. ಆ ಪಿನ್ನಲ್ಲಿ ಚುಚ್ಬಿಟ್ಟಿದ್ದಾನೆ ಸೈಕಲ್ಗೆ, ಆಯ್ತಾ? ಸೊ ಇವನೇ ಇವನೇ ಸೈಕಲ್ಗೆ ಟ್ಯೂಬಿಗೆ ಪಿನ್ನಲ್ಲಿ ಚುಚ್ಬಿಟ್ಟವನೆ. ಆ ಸೈಕಲ್ ರಿಪೇರಿ ಮಾಡಿಸಿಲ್ಲ ನಾನು. ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆಲ್ಮೋಸ್ಟ್ 3 months ಆಯಿತು. ತಗೊಂಡು ಫೆಬ್ರವರಿಲಿ ತಗೊಂಡಿದ್ದು. ಒಂದು 5 to 6 days ತುಳಿದಿದ್ದೆ ಅಷ್ಟೇ ಅವನು. ಆಮೇಲೆ ಅದು ತುಳಿದು ಇಲ್ಲ, ಒಂದು ಮೂಲೆಯಲ್ಲಿ ನಿಲ್ಲಿಸಿದ್ದಾನೆ. ರಿಪೇರಿ ಮಾಡಿಸ್ಬೇಕು. ಸೊ ನನಗೂ ಟೈಮ್ ಸಿಗ್ತಾಯಿಲ್ಲ, ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ ಅವನಿಗೆ ಸೈಕಲ್ ರಿಪೇರಿನ. ಪಾಪ ಅವನಿಗೂ ಆಸೆ ಇರುತ್ತಲ್ಲ, ಟೈಮ್ ಸಿಗ್ತಾಯಿಲ್ಲ ನನಗೆ. ಅಲ್ಲಮ್ಮ, ಬೇಡ ಅಲ್ಲ ನಿಂಗೆ ಸೈಕಲು? ಏನಕ್ಕೆ ನಿಂಗೆ ಸೈಕಲು? ನೋಡಿಸ್ ನಿನ್ನ ಮಕ್ಕ, ನೋಡಿ ಮಕ್ಕನ ಸೈಕಲ್ ತುಳಿತಾನೆ ಅವನು. ಸೈಕಲ್ ತುಳಿಯಲ್ಲ ಆಯ್ತಾ ಇವನು? ಏನು ಹಂಗಾರೆ ನೀನು ರಿಪೇರಿ ಮಾಡ್ಸಲ್ಲ? ಮಾಡ್ಸಲ್ಲ. ಸೊ ಹಂಗೆ ಕರೆಕ್ಟಾಗಿ ಬ್ರೇ ಹೋಗ್ತಾ ಇದ್ದಾನೆ ಇವನು. ಸೊ ಆದರೂ ಎಕ್ಸೈಟ್ಮೆಂಟಲ್ಲ ಅವನೇ. ಕಲ್ತ್ಕೊತಿದ್ಯಾ ಕರಾಟೆಲಿ? ಹಾಂ, ಇಲ್ಲಿ ಹಿಂಗೆ ಉಡಾಫೆ ಮಾಡ್ಕೊಂಡ್ ಬರ್ತಿದ್ಯಾ? ಇಲ್ಲಿ ಆಟ ಆಡ್ತೀಯಲ್ಲ, ಅದು ಮಾಡು ಇದು ಮಾಡು ಅಂದರೆ ಕಲ್ತ್ಕೊತಿದ್ಯಾ? ಕಲ್ತ್ಕೊತಿದ್ದಾನಂತೆ. ನೋಡಬೇಕು. ಸೊ ವ್ಲಾಗ್ ತುಂಬ ಎಳಿಯೋಕ್ಕೆ ಹೋಗಲ್ಲ ನಾನು, ಅತಿ ಚಿಕ್ಕದಾಗಿ ಮುಗಿಸ್ಬಿಡ್ತೀನಿ. ಅಲ್ಲಮ್ಮ, ಜಾಸ್ತಿ ಎಳಿಬಾರ್ದು, ಬೋರ್ ಆಗುತ್ತೆ. ಎಲ್ಲ ನಾನು ಏನು ಹೇಳಿದ್ರು ಅಂತಾನೆ. ನೀನ ನಿದ್ದೆ ಎಳಿತಾಯ್ತು ನನ್ನ ಮಗನಿಗೆ, ಆಯ್ತಾ? ನಿದ್ದೆ ಬಂದ್ಬಿಟ್ಟೆ. ಯಾರು ಎಲ್ಲಿ? ಪೂಜೆಶ್ರೀ ನನ್ನ ಬೇಜಾರು ಕುದಂತಾರೆ. ನೀ ಟೆಸ್ಟ್ ಆದ್ಮೇಲೆ ಮಲ್ಗಕ್ಕೆ ಟೈಮ್ ಕೊಡ್ತಾರ ನಿಮ್ಗೆ? ಐಸ್ ಕ್ರೀಮ್ ಬೇಕಾ ಹಂಗೆ? ಯಾರಪ್ಪ ಹುಡುಗಿ ಹೆಸರು? ಪೂಜೆಶ್ರೀ. ಪೂಜ್ಯಶ್ರೀ. ಈ ವ್ಲಾಗ್ ಏನಾದ್ರು ಹುಡುಗಿ ನೋಡಿದ್ರೆ ಪೂಜೆ ಮಾಡ್ಬಿಡ್ತೀನಿ. ವ್ಲಾಗ್ ಎಂಡ್ ಮಾಡೋಣ ಹೇಳು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಬೇಕು ನನ್ನ ವಿಡಿಯೋನ. ಸೊ ಬಾಯ್ ಹೇಳು. ಬಾಯ್ ಬಾಯ್ ಬಾಯ್. ಗುಡ್ ನೈಟ್.